ಇನ್ನು ಬಂದ್ ಬಿಸಿ ಕೆಲ ಜಿಲ್ಲೆಗಳಿಗೆ ಸರಿಯಾಗಿಯೇ ತಟ್ಟಿತ್ತು. ಊರಿಗೆ ತೆರಳೋಕೆ ಬಸ್ ಇಲ್ಲದೆ ಗರ್ಭಿಣಿ ಬಸ್ ಬೆಂಚ್ ಮೇಲೆಯೇ ಮಲಗಿದ್ದಳು. ಕೆಲ ಜಿಲ್ಲೆಗಳಲ್ಲಿ ಕಾರ್ಮಿಕರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರೆ ಬಸ್ ಡಿಪೋದಲ್ಲಿ ವ್ಯಕ್ತಿಯೋರ್ವ ಹಾವನ್ನ ಆಡಿಸಿ ಉರಗಗಳ ಬಗ್ಗೆ ಜಾಗೃತಿ ಮೂಡಿಸಿದ. ಬನ್ನಿ ಎಲ್ಲೆಲ್ಲಿ ಬಂದ್ ಬಿಸಿ ಹೇಗಿತ್ತು ಅಂತ ನೋಡೋಣ. ಪ್ರತಿಭಟನೆ ಭುಗಿಲೆದ್ದಿದ್ರೆ ಇನ್ನೊಂದೆಡೆ ಕೆಲ ಜಿಲ್ಲೆಗಳಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಭಾರತ್ ಬಂದ್ ಬೆಂಬಲಿಸಿ ದಾವಣಗೆರೆಯಲ್ಲಿ ಸಾರಿಗೆ ಸಂಚಾರ ಸ್ಥಗಿತಗೊಳಿಸಿದ ಪರಿಣಾಮ ಗರ್ಭಿಣಿ ಊರಿಗೆ ತೆರಳಲು ಪರದಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ 3 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ ಗರ್ಭಿಣಿ ತಮ್ಮೂರಿಗೆ ಹೋಗಲು ಅಡ್ಡಿಯಾಗಿದೆ. ಬಸ್ ಇಲ್ಲದೆ ಇರುವುದರಿಂದ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿನೇ ಬೆಂಚ್ ಮಲಿಗೆ ಮಲಗುವಂತಾಗಿದೆ. ಕೋಲಾರದಲ್ಲಿ ಅಂಗನವಾಡಿ ಬಿಸಿಯೂಟ ನೌಕರರ ಸಂಘಟನೆ ವಿನೂತನವಾಗಿ ಪ್ರತಿಭಟನೆ ನಡೆಸಿತು. ಸಿಲಿಂಡರ್, ಪಾತ್ರೆ, ಪೊರಕೆ ಹಿಡಿದು ಪ್ರತಿಭಟನೆ ನಡೆಸಿದ್ರು. ಕೋಲಾರದ ರಂಗಮಂದಿರದಿಂದ ಜಿಲ್ಲಾ ಪಂಚಾಯಿತಿವರೆಗೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಕೋಲಾರದಲ್ಲಿ ಕತ್ತಿಗಳನ್ನ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಕಾರ್ಮಿಕ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಕೇಂದ್ರ ಸರ್ಕಾರವನ್ನ ಕತ್ತಿಗೆ ಹೋಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ಬಸ್ ಡಿಪೋದಲ್ಲಿ ವಿನೂತನ ಪ್ರತಿಭಟನೆ ನಡೆಯಿತು. ಕೃಷ್ಣಾರೆಡ್ಡಿ ಎಂಬಾತ ಡಿಪೋದಲ್ಲಿ ಹಾವನ್ನ ಆಡಿಸಿ ಜನರಲ್ಲಿ ಉರಗಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಬಂದ್ನಿಂದ ತುಮಕೂರಿನಲ್ಲಿ ವೃದ್ಧೆಯ ತುತ್ತು ಅನ್ನಕ್ಕೆ ಕುತ್ತು ಬಂದಿದೆ. ಬಂದ್ ಬಗ್ಗೆ ಮಾಹಿತಿ ಇಲ್ಲದೆ ವೃದ್ಧೆ ಹೂವಿನ ವ್ಯಾಪಾರಕ್ಕೆ ಆಗಮಿಸಿದ್ರು. ನಮ್ಮ ಮನೆಯಲ್ಲಿ ಟಿವಿ ಇಲ್ಲ, ಬಂದ್ ಬಗ್ಗೆ ತಿಳಿಯದೆ ಹೂವಿಗೆ ಬಂಡವಾಳ ಹಾಕಿದ್ದೇನೆ, ಇದರಿಂದ ನನಗೆ 300 ರೂಪಾಯಿ ನಷ್ಟವಾಗಿದೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡ್ರು. ಮೈಸೂರಿನ ರಾಮಸ್ವಾಮಿ ಸರ್ಕಲ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೋದಿ ಬಿಳಿ ಭೂತ ಅಂತ ಬಿಂಬಿಸಿ ವ್ಯಕ್ತಿಯೊಬ್ಬ ಮುಖಕ್ಕೆ ಬಿಳಿ ಬಣ್ಣ ಬಳಿದುಕೊಂಡು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಭೂತದಿಂದ ಕಾರ್ಮಿಕರ ಸಮಸ್ಯೆಗೆ ಮುಕ್ತಿ ಸಿಗಬೇಕಿದೆ. ಪ್ರತಿಭಟನಾಕಾರರಿಂದ ತಮಟೆ ಬಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ನೀತಿ ಖಂಡಿಸಿ ಚಿತ್ರದುರ್ಗದಲ್ಲಿ ಬಾಲಕ ವಿನೂತನ ಪ್ರತಿಭಟನೆ ಮಾಡಿದ್ದಾನೆ. ನಡು ರಸ್ತೆಯಲ್ಲಿ ಮಲಗಿ ಹೊರಳಾಡಿ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಸಾವಿರ ವರ್ಷ ಶಬರಿಮಲೆಯಲ್ಲಿ ಎಷ್ಟು ಪುಣ್ಯದ ಕೆಲಸ ನಡೆಯುತ್ತೆ. ಗಲೀಜು ತಿನ್ಕೊಂಡು ಕಚಡ ತಿನ್ಕೊಂಡು ಹೋಗಿತ್ತು. ಗಲೀಜು ತಿನ್ನುವ ಮುಖ್ಯಮಂತ್ರಿ ಮಾಂಸ ತಿನ್ಕೊಂಡು ಹೋಗ್ತಾ ಅಂದ್ರೆ ನಿಮ್ಗೆ ಸ್ಟ್ರೈಕ್ ಇಲ್ಲ ಕಮ್ಯುನಿಸ್ಟ್ ಅವರು ಅಲ್ವಾ? ಉಂಟಾ? ಒಳ್ಳೆ ಪ್ರಧಾನಮಂತ್ರಿ ಸ್ಟ್ರೈಕ್ ಇತ್ತು ನಿಮ್ದು. ಇನ್ನು ಉಡುಪಿಯಲ್ಲಿ ಬಂದ್ ಮಾಡಿಸಲು ಹೋದವರಿಗೆ ಅಂಗಡಿ ಮಾಲೀಕ ಬೆವರಳಿಸಿದ್ದಾನೆ. ಬೈಂದೂರಿನ ಗುಜ್ಜಾಡಿಯಲ್ಲಿ ಸಿಪಿಐಎಂ ಕಾರ್ಯಕರ್ತರನ್ನ ವ್ಯಾಪಾರಿ ತರಾಟೆಗೆ ತೆಗೆದುಕೊಂಡಿದ್ದಾನೆ. ನಿಮ್ಮ ಬಂದ್ಗೆ ನಾನು ಸಪೋರ್ಟ್ ಮಾಡಲ್ಲ, ಬಂದ್ ಮಾಡಲ್ಲ. ದೇಶದ ಬಗ್ಗೆ ಚಿಂತೆ ಮಾಡಿ ಮೊದಲು, ಅದು ಮಾನವೀಯತೆ. ನೀವು ಒಳ್ಳೆ ವಿಚಾರ ಹಿಡಿದು ತನ್ನಿ, ಅದಕ್ಕೆ ಸಪೋರ್ಟ್ ಮಾಡ್ತೇನೆ. ಪ್ರತಿಭಟನೆ ಮಾಡುವುದಿದ್ದರೆ ಶಬರಿಮಲೆಯಲ್ಲಿ ಹೋಗಿ ಮಾಡಿ. ಬೆಲೆ ಏರಿಕೆ ವಿಚಾರ 2014ರ ಲಿಸ್ಟ್ ನೋಡಿ, 2019ರ ಲಿಸ್ಟ್ ನೋಡಿ ಅಂತ ಪ್ರತಿಭಟನಾಕಾರರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾನೆ. ಯಾವುದು ಮಾನವೀಯತೆ? ದೇಶದ ಬಗ್ಗೆ ಚಿಂತೆ ಮಾಡಿ, ಅದು ಮಾನವೀಯತೆ. ಅದು ಬಿಟ್ಟು ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ, ನರೇಂದ್ರ ಮೋದಿ ಸರ್ಕಾರ ಇಷ್ಟು ನಿಮಗೆ ಸವಲತ್ತು ಕೊಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿಯೂ ಅಕ್ಷರ ದಾಸೋಹ ಬಿಸಿಯೂಟ ನೌಕರರಿಂದ ವಿನೂತನ ಪ್ರತಿಭಟನೆ ಮಾಡಿದ್ರು. ಹಲೋ ಮಿಸ್ಟರ್ ಸಿದ್ದಣ್ಣ, ಕುಮಾರಣ್ಣ, ಪರಮೇಶ್ವರಣ್ಣ, ನೀವು ಹೇಳಿದ್ದೇನು ಮಾಡಿದ್ದೇನು, ಮೋದಿ ತಾತ ಹೇಳಿದ್ದೇನು ಅಂತ ಘೋಷಣೆ ಕೂಗಿ ಗಮನ ಸೆಳೆದಿದ್ದಾರೆ. ಬಾಗಲಕೋಟೆಯಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಿದ್ರು. ಡಿಪೋದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದ್ರು. ಇನ್ನೊಂದೆಡೆ ಬಸ್ ನಿಲ್ದಾಣ ಬಿಕ್ಕು ಅಂತ ಇದ್ದರಿಂದ ಯುವಕರು ಬಸ್ ಸ್ಟ್ಯಾಂಡ್ನಲ್ಲಿ ಕ್ರಿಕೆಟ್ ಆಡಿದ್ರು. ಬ್ಯೂರೋ ರಿಪೋರ್ಟ್ TV5.